cold bones. ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಜಿಲ್ಲಾ ನ್ಯಾಯಾಲಯ ಅಂದರೆ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಡಿಸ್ಟಿಕ್ ಇರ್ತಾವಲ್ಲ, ಆ ಜಿಲ್ಲೆಗೆ ಒಂದೊಂದು ಕೋರ್ಟ್ಗಳಿರ್ತವೆ. ಆ ಕೋರ್ಟ್ಗಳಿಗೆ ಕಾಲ್ ಫಾರಮ್ ಮಾಡಿದ್ದಾರೆ. ಅದು ಯಾವ ಕೋರ್ಟಪ್ಪ ಅಂತಂದರೆ ಯಾದಗಿರಿ ಜಿಲ್ಲೆ, ಯಾದಗಿರಿ ಡಿಸ್ಟಿಕ್ಕಿಗೆ ಕೋರ್ಟ್ಗೆ ಪೋಸ್ಟಿಂಗು ಬೇಕಾಗಿದೆ. ಅದು ಯಾವ ಪೋಸ್ಟಪ್ಪ ಅಂತಂದರೆ ಜವಾನ ಅಂತಂದರೆ P1 ಪೋಸ್ಟು, ಬೆರಳಚ್ಚುಗಾರ ಅಂತಂದರೆ ಟೈಪಿಸ್ಟು, ಮತ್ತು ಸ್ಟೆನೋಗ್ರಾಫರ್ ಅಂತ ಈ ಮೂರು ಪೋಸ್ಟ್ಗಳಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಯಾದಗಿರಿ ಡಿಸ್ಟಿಕ್ಕಲ್ಲಿ. ನೀವು ಯಾದಗಿರಿ ಡಿಸ್ಟಿಕ್ ಅವ್ರು ಆಗಿದ್ದರೆ ಇದಕ್ಕೆ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು. ಏನಕ್ಕೇನು ಹೈಯರ್ ಕ್ವಾಲಿಫಿಕೇಷನ್ ಏನು ಬೇಕಾಗಿಲ್ಲ. ಇದಕ್ಕೇನಪ್ಪ ಅಂತಂದರೆ 10ನೇ ತರಗತಿ ಆಗಿದ್ದರೆ ಸಾಕು. ಅಂದರೆ SSLC ಆಗಿರಬೇಕು. ಜವಾನಿಗೆ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ 10ನೇ ತರಗತಿ ಪಾಸ್ ಆಗಿರಬೇಕು. ಬೆರಳಚ್ಚುಗಾರನಿಗೆ ಏನಪ್ಪ ಅಂದರೆ 12ನೇ ತರಗತಿ ಪಾಸ್. 12ನೇ ತರಗತಿ ಪಾಸ್ ಅಂತಂದರೆ PUC ಆಗಿರಬೇಕು. PUCನಲ್ಲಿ ನೀವು ಯಾವ್ದಾದ್ರು ವಿಭಾಗದಿಂದ ತಗೊಂಡಿರಿ, ಒಟ್ಟಿನಲ್ಲಿ PUC ಪಾಸ್ ಆಗಿರಬೇಕು. ಜೊತೆಗೆ ಸ್ಟೆನೋಗ್ರಾಫರ್ಗೆ ಅದಕ್ಕೂ ಕೂಡ PUC ಪಾಸ್ ಆಗಿರಬೇಕು, 12ನೇ ತರಗತಿ. ಇದಕ್ಕೆ ಜವಾನನಿಗೆ ಸಂಬಳ ಎಷ್ಟಪ್ಪ ಅಂದರೆ 18,000ದಿಂದ 30,000 ರೂಪಾಯಿವರೆಗೂ ಇದೆ ಸಂಬಳ. ನೋಡಿ, 18,000ದಿಂದ 30,000 ಐತೆ ಜವಾನಿಗೆ. ಬೆರಳಚ್ಚುಗಾರನಿಗೂ 25,000 ರೂಪಾಯಿಂದ 35,000 ರೂಪಾಯಿವರೆಗೂ ಇದೆ. ಮತ್ತು ಸ್ಟೆನೋಗ್ರಾಫರ್ಗೆ 28,000ದಿಂದ 53,000 ರೂಪಾಯಿವರೆಗೂ ಇದೆ ಸಂಬಳ. ಇದು ಗೌರ್ಮೆಂಟ್ ಕೆಲಸ ಅದರಿಂದ ಸ್ವಲ್ಪ ಸಂಬಳ ಜಾಸ್ತಿನೇ ಇದೆ. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಚೆನ್ನಾಗಿದೆ ಜಾಬು. ಈ ಕೆಳಕಂಡ ಹುದ್ದೆಗಳಿಗೆ ಎಷ್ಟಪ್ಪ ವಯಸ್ಸನ್ನು ಫಿಕ್ಸ್ ಮಾಡವ್ರೆ ಅಂದರೆ, ಏಜ್ ಲಿಮಿಟ್ ಎಷ್ಟಪ್ಪ ಇರಬೇಕು ಅಂದರೆ 18 ವರ್ಷದಿಂದ 35 ವರ್ಷಗಳ ಒಳಗಡೆ ಇರಬೇಕು. ಅಂದರೆ 35 ವರ್ಷದ ಒಳಗಡೆ ಯಾರ್ಯಾರಿದ್ದೀರಾ ನೀವೆಲ್ಲ ಇದಕ್ಕೆ ಅರ್ಜಿನ ಹಾಕ್ಬೋದು. ಈ ಹುದ್ದೆಗಳು ಯಾದಗಿರಿಗೆ ಸಂಬಂಧಪಟ್ಟಿರೋದು, ಯಾದಗಿರಿ ಡಿಸ್ಟಿಕ್ಗೆ ಸಂಬಂಧಪಟ್ಟಿರೋದು. ಬೇರೆ ಡಿಸ್ಟಿಕ್ಗೆ ಆಗಲ್ಲ. ಬೇರೆ ಡಿಸ್ಟಿಕ್ ಕಡೆಯಿಂದ ಕಾಲ್ ಮಾಡ್ತಾರೆ, ಆವಾಗ ವೀಡಿಯೋ ಮಾಡಾಕ್ತೀನಿ. ಯಾದಗಿರಿ ಡಿಸ್ಟಿಕಲ್ಲಿ ಯಾರು ಇದ್ದೀರಾ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ಅರ್ಜಿ ಸಲ್ಲಿಸೋಕ್ಕೆ ನೀವು ಯಾದಗಿರಿ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ಅಧಿಸೂಚನೆ ಹೊರಡಿಸಿದ್ದಾರೆ. ವೆಬ್ಸೈಟಲ್ಲಿ ಅಂದರೆ ಯಾದಗಿರಿ ಜಿಲ್ಲಾ.com ಅಂತ ಹೊಡೆದ್ರೆ ಅದು ಬರುತ್ತೆ ವೆಬ್ಸೈಟು. ಆ ವೆಬ್ಸೈಟಲ್ಲಿ ನಿಮಗೆ ಅಧಿಸೂಚನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಡೀಟೇಲೆಲ್ಲ ಅರ್ಜಿ ಹಾಕಬೇಕು ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಅದಕ್ಕೆ ನಿಮ್ಮದೆಲ್ಲ ಡೀಟೇಲ್ನು ಫಿಲಪ್ ಮಾಡಿ ಅರ್ಜಿ ಹಾಕಿದ್ರೆ ಅದು ಓಕೆ ಆಗುತ್ತೆ, ಸಬ್ಮಿಟ್ ತಗೊಳುತ್ತೆ. ಬಟ್ ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇದೆ. ಕ್ಯಾಟಗರಿ ಫಸ್ಟು 2A, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A ಮತ್ತು 3B ಇವಿಷ್ಟಕ್ಕೂ ಕೂಡ 100 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಇಷ್ಟು ಕ್ಯಾಟಗರಿಯವರು ಯಾರಿದ್ದೀರಾ, ಈ ಕ್ಯಾಟಗರಿಯವರೆಲ್ಲ ಅಪ್ಲಿಕೇಶನ್ ಹಾಕ್ತು ಅಂದರೆ ನಿಮಗೆ 100 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಮತ್ತು ಇತರೆ ಬೇರೆ ಕ್ಯಾಸ್ಟ್ ಅವ್ರು ಯಾರಿದ್ದಾರೆ ಅವ್ರು ಹಾಕಿದ್ರೆ ಅವ್ರಿಗೆ 200 ರೂಪಾಯಿ ಅದೇ ತೋರಿಸುತ್ತೆ. ನೀವು ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲನೂ ಕೊಡಬೇಕಾಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಹಾಕುವಾಗಲೇ ನಿಮ್ಮದು ಮಾಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಅಟ್ಯಾಚ್ ಮಾಡಬೇಕಾಗುತ್ತೆ. ಅಟ್ಯಾಚ್ ಮಾಡಿದಾಗಲೇ ಅಲ್ಲೇ ತಗೊಳುತ್ತೆ ಅದು ಫೀಸು. ಈ ಕ್ಯಾಟಗರಿಯವ್ರಿಗೆ 100 ರೂಪಾಯಿ, ಈ ಕ್ಯಾಟಗರಿಯವ್ರಿಗೆ 200 ರೂಪಾಯಿ ಅಂತ ಅದೇ ತೋರಿಸುತ್ತೆ. ಅದಾದಮೇಲೆ ಕೊನೆ ದಿನಾಂಕ ಯಾವಾಗಪ್ಪ ಅಂದರೆ ಈ ಅರ್ಜಿ ಹಾಕೋಕ್ಕೆ ಕೊನೆ ದಿನಾಂಕ 15ನೇ ತಾರೀಕು ಫೆಬ್ರವರಿ. ಅಂದರೆ ಈಗ ಫೆಬ್ರವರಿ 2ನೇ ತಾರೀಕು. ಇನ್ನೂ ಒಂದು 14 ದಿನ ನಿಮಗೆ ಟೈಮ್ ಇದೆ. ಇನ್ನೂ ಒಂದು 14 ದಿನಕ್ಕಂಟ ನಿಮಗೆ ಟೈಮ್ ಇದೆ. 15/2/2024ಕ್ಕೆ ಲಾಸ್ಟ್ ಡೇ ಇರ್ತದೆ. ಬಟ್ ಇದು ಯಾದಗಿರಿ ಡಿಸ್ಟಿಕ್ಗೆ ಆಗಿರೋದ್ರಿಂದ ಅಂದರೆ ಬೇರೆ ಡಿಸ್ಟಿಕ್ ಅವ್ರು ಹಾಕೋಂಗಿಲ್ಲ ಅಂತ ಏನಿಲ್ಲ, ಬೇರೆ ಡಿಸ್ಟಿಕ್ಕು ಹಾಕ್ಬೋದು. ಬಟ್ ಯಾದಗಿರಿ ಡಿಸ್ಟಿಕ್ ಅವರೇ ಹಾಕಿದ್ರೇ ಇದಕ್ಕೆ ಸ್ವಲ್ಪ ಎಲಿಜಿಬಿಲಿಟಿ ತಗೊಳ್ತಾರೆ. ಯಾಕೆಂದರೆ ಅದು ಅಲ್ಲಿಗೆ ಸಂಬಂಧಪಟ್ಟಿರೋ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಿರೋದ್ರಿಂದ ಆ ಜಿಲ್ಲೆಯವ್ರಿಗೇ ಸ್ವಲ್ಪ ಇದು ಜಾಸ್ತಿ ಆಗೋದು. ಬಟ್ ಬೇರೆಯವ್ರಿಗೆ ಆಗಲ್ಲ ಅಂತೇನಿಲ್ಲ. ಬೇರೆ ಡಿಸ್ಟಿಕ್ ಅವ್ರು ಎಂಟೈರ್ ಕರ್ನಾಟಕ ಎಷ್ಟು ಡಿಸ್ಟಿಕ್ಗಳಿವೆ ಎಲ್ಲ ಡಿಸ್ಟಿಕ್ ಅವರು ಹಾಕ್ಬೋದು. ಬಟ್ ಆಯ್ಕೆ ಮಾಡುವಾಗ ಅದು ಹೆಂಗೆ ಇಲ್ಲ, ಬೇರೆ ಡಿಸ್ಟಿಕ್ ಅವ್ರಿಗೂ ಆಯ್ಕೆ ತಗೋತಾರೆ. ಬಟ್ ನಿಮ್ಮದು ಮೆರಿಟ್ ಏನಿದೆ, ನಿಮ್ಮ ಮೆರಿಟ್ ಮೇಲೆ ನಿಮ್ಮದು SSLCಲಿ ಎಷ್ಟು ಮೆರಿಟ್ ತಗೊಂಡಿರ್ತೀರ, ಜೊತೆಗೆ ನೀವು ಯಾವ ರೀತಿ ನಿಮ್ಮದು ಇದಿದೆ ಅನುಭವ ಇದೆ ಅದೆಲ್ಲನೂ ನಿಮಗೆ ಇದು ಮಾಡೇ ತಗೊಳ್ಳೋದು. ಅವರು ಸಂದರ್ಶನ ಮಾಡ್ತಾರೆ. ಇವರೇ ಖುದ್ದು ನಿಮಗೆ ಕೋರ್ಟಲ್ಲಿ ಇವ್ರು ಏನಿದ್ದಾರೆ, ಜಡ್ಜ್ ಏನಿದ್ದಾರೆ, ಇದು ಕೋರ್ಟ್ ಕೆಲಸ ಆಗಿರೋದ್ರಿಂದ ಅಲ್ಲಿ ಜಡ್ಜ್ ಏನಿದ್ದಾರೆ ಆ ಜಡ್ಜೇ ಖುದ್ದು ನಿಮಗೆ ಇಂಟ್ರ್ಯೂ ತಗೋತಾರೆ. ಇಂಟ್ರ್ಯೂ ತಗೊಂಡು ನಿಮ್ಮ ಚಾಕಚಕ್ಯತೆ ಮತ್ತು ನಿಮ್ಮ ಮಾತುಗಾರಿಕೆ ಮತ್ತು ಕೆಲಸದಲ್ಲಿ ಯಾವ ರೀತಿ ಅನುಭವ ಇದೆ ಮತ್ತು ನೀವು SSLCಲಿ ಯಾವ ಥರ ಮಾರ್ಕ್ಸ್ ತಗೊಂಡಿದ್ದೀರಾ ಎಲ್ಲವನ್ನು ನೋಡಿ ಪರಿಗಣಿಸಿ ನಿಮ್ಮನ್ನು ಈ ಕೆಲಸಗಳಿಗೆ ಆಯ್ಕೆ ಮಾಡ್ಕೋತಾರೆ.
ಹಾಗಾಗಿ ಈ ಕೆಲಸಗಳಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ, ಯಾದಗಿರಿ ಜಿಲ್ಲೆಯವ್ರಿಗೆ ಇದು ಬೆನಿಫಿಟ್ ಚೆನ್ನಾಗಿದೆ. ಯಾದಗಿರಿ ಜಿಲ್ಲೆಯವರು ಹಾಕಿ ಬೇರೆ ಡಿಸ್ಟಿಕ್ ಅವ್ರು ಹಾಕಿ ತೊಂದರೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್.